ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮಂಡ್ಯದಲ್ಲಿ ಈ ಸಲ ಸುಮಲತಾ ಅಂಬರೀಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತೊಮ್ಮೆ ಮುಖಾಮುಖಿಯಾದ್ರೆ ಹೇಗಿರುತ್ತೆ? ಯಾರು ಗೆಲ್ಬಹುದು? ಇಬ್ಬರ ಪೈಕಿ ಯಾವ ವಿಚಾರದಲ್ಲಿ ಯಾರು ಹೆಚ್ಚು ತೂಗ್ತಾರೆ, ಯಾರು ಕಮ್ಮಿ ತೂಗ್ತಾರೆ ಅಂತ ಇಬ್ಬರನ್ನ ಅಕ್ಕಪಕ್ಕ ಕೂರಿಸಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಶಿಕ್ಷಣ. ಫ್ರೆಂಡ್ಸ್, ಸುಮಲತಾ ಅಂಬರೀಶ್ ಓದಿರೋದು SSLC ವರೆಗೆ ಮಾತ್ರ. ನಿಖಿಲ್ ಕುಮಾರಸ್ವಾಮಿ ಕರೆಸ್ಪಾಂಡೆನ್ಸ್ ನಲ್ಲಿ BBA ಅಥವಾ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿ ಪಡೆದಿದ್ದಾರೆ. ಶಿಕ್ಷಣದ ವಿಚಾರದಲ್ಲಿ ನಿಖಿಲ್ ಹೆಚ್ಚು ತೂಗ್ತಾರೆ. ಸೋಲು ಅಥವಾ ಗೆಲುವಿನ ಅಂತರ. 2019ರ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ 1,25,876 ವೋಟ್ಗಳಿಂದ ಗೆದ್ದಿದ್ರು. ಇಷ್ಟೇ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಅಂದ್ಹಾಗೆ ಮಂಡ್ಯದಲ್ಲಿ ಕಳೆದ ಸಲ ವೋಟ್ ಹಾಕಿದ್ದ ಒಟ್ಟು ಮತದಾರರಲ್ಲಿ 51% ಮಂದಿ ಸುಮಲತಾಗೆ ವೋಟ್ ಹಾಕಿದ್ರು. ನಿಖಿಲ್ಗೆ 41.88% ವೋಟ್ ಬಿದ್ದಿತ್ತು. ವಯಸ್ಸು. ಸುಮಲತಾ ಅಂಬರೀಶ್ಗೆ 60 ವರ್ಷ ವಯಸ್ಸು. ನಿಖಿಲ್ ಕುಮಾರಸ್ವಾಮಿಗೆ 36 ವರ್ಷ ವಯಸ್ಸು. ನಿಖಿಲ್ಗಿಂತ ಸುಮಲತಾ 24 ವರ್ಷ ದೊಡ್ಡವರು. ಚುನಾವಣಾ ಅನುಭವ. ಸುಮಲತಾ ಅಂಬರೀಶ್ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು 2019ರಲ್ಲಿ. ಮೊದಲ ಚುನಾವಣೆಯಲ್ಲೇ ಗೆದ್ದು MP ಆದ್ರು. ಸೋಲು 0. ನಿಖಿಲ್ ಕುಮಾರಸ್ವಾಮಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಕೂಡ 2019ರಲ್ಲೇ. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಸಲ ಲೋಕಸಭೆ, ಮತ್ತೊಂದು ಸಲ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಗೆಲುವು 0. ಕ್ರಿಮಿನಲ್ ಕೇಸ್. ಸುಮಲತಾ ಅಂಬರೀಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರ ವಿರುದ್ಧವೂ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಈ ವಿಚಾರದಲ್ಲಿ ಇಬ್ಬರು ಸೇಮ್ ಇದ್ದಾರೆ. ಪತಿ ಪತ್ನಿ ಅಥವಾ ಕುಟುಂಬ. ಸುಮಲತಾರ ಪತಿ ದಿವಂಗತ ಅಂಬರೀಶ್. ಇವರಿಗೆ ಅಭಿಷೇಕ್ ಎಂಬ ಮಗನಿದ್ದಾನೆ. ನಿಖಿಲ್ ಕುಮಾರಸ್ವಾಮಿ ಪತ್ನಿ ಹೆಸರು ರೇವತಿ. ಇವರಿಗೆ ಅವ್ಯಾನ್ ದೇವ್ ಎಂಬ ಮಗನಿದ್ದಾನೆ. ಚಿನ್ನಾಭರಣ. ಸುಮಲತಾ ಅಂಬರೀಶ್ ಬಳಿ 5.5 kg ಚಿನ್ನ, 31 kg ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 1.79 ಕೋಟಿ ರೂಪಾಯಿ. ನಿಖಿಲ್ ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ 1.25 kg ಚಿನ್ನ, 49.5 kg ಬೆಳ್ಳಿ, 12.59 ಕ್ಯಾರೆಟ್ ನ ವಜ್ರಗಳಿವೆ. ಇವುಗಳ ಒಟ್ಟು ಮೌಲ್ಯ 1.46 ಕೋಟಿ. ಚಿನ್ನಾಭರಣಗಳ ವಿಚಾರದಲ್ಲಿ ಸುಮಲತಾ ಹೆಚ್ಚು ತೂಗ್ತಾರೆ. ವೈಯಕ್ತಿಕ ವಾಹನ. ಸುಮಲತಾ ಅಂಬರೀಶ್ ಬಳಿ ವೈಯಕ್ತಿಕ ವಾಹನ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಬಳಿ ಲ್ಯಾಂಬೋರ್ಗಿನಿ ಅವೆಂಟಡಾರ್, ರೇಂಜ್ ರೋವರ್, ಇನ್ನೋವಾ ಕ್ರಿಸ್ಟಾ, 2 ವ್ಯಾನಿಟಿ ವ್ಯಾನ್ಗಳಿವೆ. ಎಲ್ಲಾ ವಾಹನಗಳ ಒಟ್ಟು ಮೌಲ್ಯ ಬರೋಬ್ಬರಿ 5.67 ಕೋಟಿ ರೂಪಾಯಿ. ವಾಹನಗಳ ವಿಚಾರದಲ್ಲಿ ನಿಖಿಲ್ ಹೆಚ್ಚು ತೂಗ್ತಾರೆ. ಸ್ವಂತ ಮನೆ. ಸುಮಲತಾ ಅಂಬರೀಶ್ ಬೆಂಗಳೂರಿನಲ್ಲಿ 3 ಸ್ವಂತ ಮನೆಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 17.31 ಕೋಟಿ. ನಿಖಿಲ್ ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ ಇದೆ. ಇದರ ಮೌಲ್ಯ 28 ಲಕ್ಷ. ಸ್ವಂತ ಮನೆ ವಿಚಾರದಲ್ಲಿ ಸುಮಲತಾ ಹೆಚ್ಚು ತೂಗ್ತಾರೆ. ಕೃಷಿ ಜಮೀನು. ಸುಮಲತಾ ಅಂಬರೀಶ್ ಬಳಿ ಕೃಷಿ ಜಮೀನು ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಬಳಿಯೂ ಇಲ್ಲ. ಈ ವಿಚಾರದಲ್ಲಿ ಇಬ್ಬರು ಸೇಮ್ ಇದ್ದಾರೆ. ಕೃಷಿಯೇತರ ಸೈಟು. ಸುಮಲತಾ ಅಂಬರೀಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ ತಮ್ಮ ಬಳಿ ಕೃಷಿಯೇತರ ಸೈಟು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ಇಬ್ಬರು ಸೇಮ್ ಇದ್ದಾರೆ. ವಾಣಿಜ್ಯ ಕಟ್ಟಡ. ಸುಮಲತಾ ಅಂಬರೀಶ್ ಬಳಿ ಮೈಸೂರಿನ ದಿವಾನ್ಸ್ ರೋಡ್ ನಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 41 ಲಕ್ಷ ರೂಪಾಯಿ. ನಿಖಿಲ್ ಕುಮಾರಸ್ವಾಮಿ ಬಳಿ ಬೆಂಗಳೂರಿನ ರಿಚ್ಮಂಡ್ ಟೌನ್ ನಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ. ಇದರ ಮೌಲ್ಯ ಬರೋಬ್ಬರಿ 28 ಕೋಟಿ. ಈ ವಿಚಾರದಲ್ಲಿ ನಿಖಿಲ್ ಹೆಚ್ಚು ತೂಗ್ತಾರೆ. ಸಾಲ ಕೊಟ್ಟಿರೋದು. ಸುಮಲತಾ ಅಂಬರೀಶ್ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 61 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಇದರಲ್ಲಿ ಮಗ ಅಭಿಷೇಕ್ ಗೌಡಗೆ ಕೊಟ್ಟಿರೋ 38 ಲಕ್ಷ ಸಾಲ ಕೂಡ ಸೇರಿದೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಬರೋಬ್ಬರಿ 21 ಕೋಟಿ ಸಾಲ ಕೊಟ್ಟಿದ್ದಾರೆ. ಇದರಲ್ಲಿ ಲಹರಿ ರೆಕಾರ್ಡಿಂಗ್ ಕಂಪನಿಗೆ ಕೊಟ್ಟಿರೋ 10 ಕೋಟಿ, ತಂದೆ ಕುಮಾರಸ್ವಾಮಿ ಮತ್ತು ಪತ್ನಿ ರೇವತಿಗೆ ಕೊಟ್ಟಿರೋ ತಲಾ 1 ಕೋಟಿ ಕೂಡ ಸೇರಿದೆ. ಸಾಲ ಮಾಡಿರೋದು.
ಸುಮಲತಾ ಅಂಬರೀಶ್ 1.64 ಕೋಟಿ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ 39 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಒಟ್ಟು ಆಸ್ತಿ ಸುಮಲತಾ ಅಂಬರೀಶ್ ತಮ್ಮ ಹೆಸರಲ್ಲಿ 23.41 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ ಅಂತ 2019ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಘೋಷಿಸಿಕೊಂಡಿದ್ರು. ನಿಖಿಲ್ ಕುಮಾರಸ್ವಾಮಿ ತಮ್ಮ ಕುಟುಂಬದ ಬಳಿ 77 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ 2023ರ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಘೋಷಿಸಿಕೊಂಡಿದ್ದಾರೆ. ಅಲ್ಲಿಗೆ ಸುಮಲತಾಗಿಂತ ನಿಖಿಲ್ ಕುಮಾರಸ್ವಾಮಿ 2 ಪಟ್ಟು ಹೆಚ್ಚು ಶ್ರೀಮಂತ ಅಂತರ್ಥ. ಆಸ್ತಿಯ ದೊಡ್ಡ ಪಾಲು ಸುಮಲತಾ ಅಂಬರೀಶ್ರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 17.31 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ನಿಖಿಲ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಬೆಂಗಳೂರಿನಲ್ಲಿರೋ ಕಮರ್ಷಿಯಲ್ ಬಿಲ್ಡಿಂಗ್ದು, ಬರೋಬ್ಬರಿ 28 ಕೋಟಿ ಮೌಲ್ಯದ್ದು. ಆದಾಯ ಸುಮಲತಾ ಅಂಬರೀಶ್ ತಮ್ಮ ವಾರ್ಷಿಕ ಆದಾಯ 1.33 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ತಿಂಗಳಿಗೆ 11.08 ಲಕ್ಷ, ದಿನಕ್ಕೆ 36,000 ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿಯ ವಾರ್ಷಿಕ ಆದಾಯ ಬರೋಬ್ಬರಿ 4.27 ಕೋಟಿ ರೂಪಾಯಿ, ಅಂದ್ರೆ ತಿಂಗಳಿಗೆ 35.58 ಲಕ್ಷ, ದಿನಕ್ಕೆ 1,18,000 ಆಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಸುಮಲತಾ ಅಂಬರೀಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಪೈಕಿ ಯಾವ ವಿಚಾರದಲ್ಲಿ ಯಾರು ಹೆಚ್ಚು ತೂಗ್ತಾರೆ, ಯಾರು ಕಮ್ಮಿ ತೂಗ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಮಂಡ್ಯಕ್ಕೆ ಯಾರು ಬೆಸ್ಟ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.